Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮೂರನೇ ಬಾರಿ ಮೋದಿ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬಂದಿದೆ. ಮೂರನೇ ಬಾರಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನಿನ್ನೆ ನಡೆದಂಥ ಅದ್ಧೂರಿ ಸಮಾರಂಭದಲ್ಲಿ, ಅಚ್ಚುಕಟ್ಟಿನ ಸಮಾರಂಭದಲ್ಲಿ ಮೋದಿ ಪದಗ್ರಹಣ ಮಾಡಿದರು. ಮೋದಿಯವರು ಮಾತ್ರ ಅಲ್ಲ, ಹಲವಾರು ಜನ ಮಂತ್ರಿಗಳು ಕೂಡ ಪದಗ್ರಹಣ ಮಾಡಿದರು. ಮೋದಿ ಸಂಪುಟದಲ್ಲಿ ಒಟ್ಟು 72 ಜನ ಮಂತ್ರಿಗಳಿದ್ದಾರೆ. 72 ಜನ. ಇನ್ನೊಂದಿಷ್ಟು ಸಂಖ್ಯೆಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ ಅಂತ. ರಾಜ್ಯದ 5 ಸ್ಥಾನ ಸಿಕ್ಕಿದೆ. ಜೊತೆಗೆ ದೇಶದ ಗಣ್ಯಾತಿ ಗಣ್ಯರು ಮಾತ್ರ ಅಲ್ಲ, ವಿದೇಶಿ ಗಣ್ಯರು ಕೂಡ ನಿನ್ನೆ ಬಂದಿದ್ದರು. ಅದರಲ್ಲೂ ಅಕ್ಕಪಕ್ಕದ ರಾಷ್ಟ್ರದವರು. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮೂರನೇ ಬಾರಿಗೆ ಇವರೆಲ್ಲರ ಸಮ್ಮುಖದಲ್ಲಿ ಪ್ರಧಾನಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಸಾಮಾನ್ಯ ಸಂಗತಿಯಲ್ಲ. ಅವ್ರು ಹೇಳಿದೇನು ಅಂತಂದರೆ, NDA ಮೈತ್ರಿಕೂಟ ಮೂರನೇ ಬಾರಿ ಅಸ್ತಿತ್ವಕ್ಕೆ ಬಂದಿದೆ ಅಂತ BJP ಅನ್ನೋದನ್ನು ಬಿಟ್ಟಿದ್ದಾರೆ. ಈಗ ಅವ್ರು ಹೇಳುವಂಥದ್ದು ಪ್ರತಿ ಬಾರಿನೂ ಕೂಡ NDA ಮೈತ್ರಿಕೂಟ, ಮೂರನೇ ಬಾರಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ಅಂತ. ನೋಡಿ, ಈ ಸ್ನೇಹ, ಪ್ರೀತಿ, ಬಳಗ ಜೊತೆಗೇನು ಅಂತಂದರೆ ಒಂದು ಬಾಂಧವ್ಯವನ್ನು ಉಳಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಕಳೆದ ಬಾರಿ ಕೂಡ ಈ ಯಾರಿಗೆ ಯಾವ ಖಾತೆ ಕೊಟ್ಟರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ನಿತೀಶ್ ಕುಮಾರ್, ನೀವು ಒಂದೇ ಒಂದು ಸ್ಥಾನ ಕೊಡೋದಾದ್ರೆ ನಮಗೆ ಬೇಡವೇ ಬೇಡ ಅಂತ ಕಳೆದ ಬಾರಿ ಹೇಳಿದ್ದು ಕೂಡ ಉಂಟು. ಆದರೆ ಇದೆಲ್ಲದರ ಹೊರತಾಗೂ ಕೂಡ ಮಿತ್ರ ಪಕ್ಷಗಳೆಲ್ಲರೂ ಸೇರಿಕೊಂಡು ಈ ಬಾರಿ ಪ್ರಧಾನಿಯವರ ಜೊತೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿತೀಶ್ ಕುಮಾರ್ ಮಾತಾಡಿದಂಥ ರೀತಿ ಇತ್ತಲ್ಲ, ಇನ್ನೆಂದೂ ಕೂಡ ಮೋದಿಯವ್ರನ್ನ ಬಿಟ್ಟು ಹೋಗಲ್ಲ ಅನ್ನುವಂಥ ಧಾಟಿನಲ್ಲಿ ಮಾತಾಡಿದರು. ಈಗ ಗೆದ್ದಿರುವಂಥವ್ರು ಹಂಗೂ ಹಿಂಗೂ ಗೆದ್ದಿದ್ದಾರೆ. ಮುಂದಿನ ಬಾರಿ ಅವ್ರು ಯಾವ ಸೀಟು ಗೆಲ್ಲಲ್ಲ ನೋಡ್ತಾ ಇರಿ ಅನ್ನುವಂಥ ಮಾತನ್ನು ಕೂಡ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ದಾರೆ ನಿತೀಶ್. ರಾಜ್ಯದಲ್ಲಿ ಕೆಲವರಿಗೆ ಲಕ್ ಕುದುರಿಸಿದೆ. ನೋಡಿ, ಸಮಾಧಾನದಿಂದ ಕಾದರೆ ಏನಾಗುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸೋಮಣ್ಣ. ಇನ್ನು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು: ಉತ್ತರ ಪ್ರದೇಶ 10 ಸಚಿವ ಸ್ಥಾನ, ಬಿಹಾರ 8, ಮಹಾರಾಷ್ಟ್ರ 5, ಗುಜರಾತ್ಗೆ 5. ಯಾಕಂದರೆ ಉತ್ತರ ಪ್ರದೇಶ ವೆರಿ ಇಂಪಾರ್ಟೆಂಟ್ಲಿ ಇವಾಗ ಕಡಿಮೆ ಬಂದಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನ ಕಡಿಮೆ ಮಾಡಿಲ್ಲ. ಕರ್ನಾಟಕಕ್ಕೆ 5 ಸಚಿವ ಸ್ಥಾನ, ಮಧ್ಯಪ್ರದೇಶಕ್ಕೆ 4, ರಾಜಸ್ಥಾನ 4, ಆಂಧ್ರ ಪ್ರದೇಶ 3 ಸಚಿವ ಸ್ಥಾನಗಳನ್ನು ಆಂಧ್ರ ಪ್ರದೇಶಕ್ಕೆ ಕೊಡಲಾಗಿದೆ, ಅಂದರೆ ಮಿತ್ರ ಪಕ್ಷಗಳಿಗೆ. ಒಡಿಶಾ 3 ಸಚಿವರು ಸ್ಥಾನ ಗಿಡಿಸಿದ್ದಾರೆ. ಹರಿಯಾಣದಲ್ಲಿ 2 ಸಂಸದರು ಸಚಿವರಾಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 2 ಸಚಿವ ಸ್ಥಾನ. ಅಸ್ಸಾಂ ಕೂಡ, ಪುಟ್ಟ ರಾಜ್ಯ ಅಸ್ಸಾಂ, ಅಲ್ಲೂ ಕೂಡ 2 ಸಚಿವ ಸ್ಥಾನ. ಜಾರ್ಖಂಡ್ 2, ತೆಲಂಗಾಣ 2, ಕೇರಳ 1, ಪಂಜಾಬ್ 1 ಸಚಿವ ಸ್ಥಾನವನ್ನು ಪಡೆದಿದೆ. ಕೇರಳದಲ್ಲಿ ಗೆದ್ದಿರುವಂಥವ್ರು ಸುರೇಶ್ ಗೋಪಿ, ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉತ್ತರಾಖಂಡ್ 1, ದೆಹಲಿ 1. ನೋಡಿ, ದೆಹಲಿ ಸ್ವೀಪ್ ಆಗಿದೆ, ಆದರೂ 1 ಸಚಿವ ಸ್ಥಾನ. ತಮಿಳುನಾಡು 1, ಅರುಣಾಚಲ ಪ್ರದೇಶ 1 ಸಚಿವ ಸ್ಥಾನ. ಈ ರೀತಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಶೇರ್ ಅನ್ನೋದನ್ನು ನಾವು ತೋರಿಸ್ತಾ ಇದ್ವಿ. ಇನ್ನು ಗೋವಾ, ಪುಟ್ಟರಾಜ್ಯ, ಗೋವಾದಲ್ಲೂ ಕೂಡ ಗೋವಾಕ್ಕೆ 1 ಸಚಿವ ಸ್ಥಾನ. ಜಮ್ಮು ಕಾಶ್ಮೀರ 1, ಹಿಮಾಚಲ ಪ್ರದೇಶಕ್ಕೂ ಕೂಡ 1 ಸಚಿವ ಸ್ಥಾನವನ್ನು ನೀಡಲಾಗಿದೆ. ಸೊ ಇದು ಸಂಗತಿ. ಅಂದರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟರ ಮಟ್ಟಿಗೆ ಸಿಂಹಪಾಲು ದಕ್ಕಿದೆ ಅನ್ನೋದರ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.